ಎಲ್ಲಾ ರಾಜರು ರಾಷ್ಟ್ರಪತಿಗಳಿಗೆ ನಾವು ತೋರಿಸ್ಕೊಟ್ಟಿದ್ದೀವಿ. ಭಾರತದ ಮೂಲ ಸತ್ವ ಅಂತ ಯಾವ್ದಾದ್ರು ಇದ್ರೆ ಅದು ಈ ಸನಾತನ ಹಿಂದೂ ಧರ್ಮ ಮಾತ್ರ. ಭಾರತದ ಮೂಲ ತತ್ವ ಅಂತ ಯಾವ್ದಾದ್ರು ಇದ್ರೆ ಅದು ಹಿಂದುತ್ವ ಮಾತ್ರ ಅಂತ ಜಗತ್ತಿಗೆ ಸಾರುವಂತ ಕೆಲಸವನ್ನ ಇವತ್ತಿನ ದಿನ ಭಾರತ ಮಾಡ್ತಾ ಇದೆ. ಇದೇ G20 ಶೃಂಗಸಭೆಗೆ ಬಂದಿದ್ದಂತ ದೂರದ ಜಪಾನ್ ರಾಷ್ಟ್ರದ ರಾಷ್ಟ್ರಪತಿಯ ಹೆಂಡತಿ, ಅರ್ಥಾತ್ ಜಪಾನ್ ರಾಷ್ಟ್ರದ ಪ್ರಥಮ ಮಹಿಳೆ, ಭಾರತಕ್ಕೆ ಬಂದಾಗ ಭಾರತದ ಹೆಣ್ಣು ಮಕ್ಕಳಂತೆ ಸೀರೆಯನ್ನು ತೊಟ್ಟು ಕೈಗೆ ಬಳೆಗಳನ್ನ ತೊಡ್ಕೊಂಡು ಕೂದಲಿಗೆ ಮಲ್ಲಿಗೆಯು ಮುಡ್ಕೊಂಡು ಬಂದಿದ್ರು. ಕೆಲವು ದಿನಗಳ ಹಿಂದೆ ನಡೆದಂತ ಘಟನೆ. ಅದನ್ನ ನೋಡಿ ಭಾರತೀಯರಿಗೆ ಆಶ್ಚರ್ಯ ಆಯ್ತು. ಯಾವುದೋ ದೂರದ ಜಪಾನ್ ರಾಷ್ಟ್ರದ ಪ್ರಥಮ ಮಹಿಳೆ, ಜಪಾನ್ ರಾಷ್ಟ್ರದ ರಾಷ್ಟ್ರಪತಿಯ ಹೆಂಡತಿ ಭಾರತಕ್ಕೆ ಬಂದ್ರೆ ಸೀರೆ ತೊಟ್ಟು ಬಂದಿದ್ದಾರಲ್ಲ, ಏನು ವಿಶೇಷ ಅಂತ. ಆಗ ಆ ಜಪಾನ್ ರಾಷ್ಟ್ರದ ಪ್ರಥಮ ಮಹಿಳೆ ಪತ್ರಕರ್ತರ ಮುಂದೆ ಹೇಳಿಕೆಯನ್ನ ಕೊಡುತ್ತಾರೆ. ಇಡೀ ಜಗತ್ತಿನ, ಇದನ್ನ ನಾನು ಹೇಳ್ತಾ ಇರೋದಲ್ಲ, ಜಪಾನ್ ರಾಷ್ಟ್ರದ ಪ್ರಥಮ ಮಹಿಳೆ ಹೇಳ್ತಾರೆ, ಇಡೀ ಜಗತ್ತಿನ ಸಮಸ್ತ ಮನುಕುಲದ ಪೂರ್ವಿಕರು ಅಂತ ಯಾರಾದ್ರೂ ಇದ್ರೆ ಅದು ಪ್ರಭು ಶ್ರೀರಾಮಚಂದ್ರರು ಮಾತ್ರ. ಅವರುಟ್ಟಿರುವಂತ ಭಾರತೀಯ ಪರಂಪರೆಗೆ ಗೌರವ ನೀಡಲಿಕ್ಕೆ ನಾನು ಸೀರೆ ತೊಟ್ಟು ಬಂದೆ ಅಂತ ಜಪಾನ್ ರಾಷ್ಟ್ರದ ಪ್ರಥಮ ಮಹಿಳೆ ಹೇಳ್ತಾರೆ. ಅಂದ್ರೆ ಹಿಂದುತ್ವದ ಜಾಗೃತಿ ನೋಡಿ ಜಗತ್ತಿನಾದ್ಯಂತ. ಈ G20 ಶೃಂಗಸಭೆಗೆ ಅಂತ ಬಂದಿದ್ದಂತ ಸಂದರ್ಭದಲ್ಲಿ ಯಾವ್ಯಾವ ದೇಶದ ರಾಜರು ರಾಷ್ಟ್ರಪತಿಗಳೆಲ್ಲ ಬಂದಿದ್ರಲ್ಲ, ಇವರೆಲ್ಲರೂ ಬಂದಿದ್ದು 2 ದಿನಕ್ಕೆ ಚಪ್ಪಲಿಯನ್ನು ಬಿಟ್ಟು ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಫೋಟೋ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲೂ ಹರಿದಾಡ್ತು, ಎಲ್ಲಾ ಪತ್ರಿಕೆಗಳು ಪ್ರಕಟಣೆ ಕೂಡ ಆಯ್ತು. ಏನಕ್ಕಂದ್ರೆ ಬಂದವರು ವಿದೇಶಿಗರು, ಅವ್ರಿಗೆ ಭಾರತದ ಸಂಸ್ಕೃತಿಯ ಸೊಬಗಿಲ್ಲ. ಆ ವಿದೇಶಿಗರು ಮನೆ ಒಳಗಡೆ ಕೂಡ ಚಪ್ಪಲಿ ಹಾಕೊಂಡು ತಿರುಗಾಡ್ತಾರೆ. ಆದ್ರೆ ಭಾರತಕ್ಕೆ ಬಂದಿದ್ದ 2 ದಿನಕ್ಕೆ ಚಪ್ಪಲಿಯನ್ನು ಬಿಟ್ಟು ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಭಾರತೀಯ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಅವರು ಕೂಡ ಸ್ವೀಕರಿಸ್ತಾ. ಇದನ್ನ ನೋಡಿ ಎಲ್ಲಾ ಭಾರತೀಯರ ಹೆಮ್ಮೆಯಿಂದ ಹೇಳಲಿಕ್ಕೆ ಶುರು ಮಾಡಿದ್ರು. ಬಂದಿದ್ದ 2 ದಿನಕ್ಕೆ ವಿದೇಶಿಗರೆಲ್ಲ ಚಪ್ಪಲಿ ಬಿಟ್ಟು ಓಡಾಡ್ತಾ ಇದ್ದಾರೆ ಅಂದ್ರೆ ಇನ್ನು 1 ತಿಂಗಳು ಭಾರತದಲ್ಲೇ ಉಳ್ಕೊಂಡ್ರೆ ಇವ್ರಿಗೆಲ್ಲ ಅಯ್ಯಪ್ಪ ಮಾಲೆ ಹಾಕ್ಸೇ ಕಳಿಸೋದು ನಾವೆಲ್ಲ ಅಂತ. ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬರಲ್ಲೂ ಹಿಂದುತ್ವವನ್ನು ತುಂಬಿಸುವಂತ ಕೆಲಸ ಇವತ್ತಿನ ದಿನ ಹಿಂದೂ ಸಮಾಜ ಮಾಡ್ತಾ ಇದೆ. ಮತ್ತೆ ಹಿಂದೂ ಧರ್ಮವನ್ನು ಸ್ವೀಕರಿಸ್ತಾ ಇರೋರು ಎಂಥವ್ರು, ಸಾಮಾನ್ಯರಲ್ಲ. ದೂರದ ಇಂಡೋನೇಷ್ಯಾದ ಯುವರಾಣಿ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮುಸಲ್ಮಾನರು ಬಹುಸಂಖ್ಯಾತರಿರುವಂತ ದೇಶಗಳಲ್ಲೊಂದು ಇಂಡೋನೇಷ್ಯಾದ ದೇಶ. ಅಂಥ ಮುಸಲ್ಮಾನರು ಬಹುಸಂಖ್ಯಾತರಿರುವಂತ ಇಂಡೋನೇಷ್ಯಾ ದೇಶದ ಯುವರಾಣಿ ಸುಕಾರ್ಣೋ ಪುತ್ರಿ ಅಂತ ಆಕೆ ಹೆಸರು. ಆ ಹೆಣ್ಣುಮಗಳು ಹೇಳಿಕೆ ಕೊಡ್ತಾರೆ, ಇಡೀ ಜಗತ್ತಿನ 100 ಮತಪಂಥಗಳ ಮಾತೃ ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ಸನಾತನ ಹಿಂದೂ ಧರ್ಮ ಮಾತ್ರ. ಆ ಧರ್ಮವನ್ನು ನಾನು ಸ್ವೀಕರಿಸ್ತೀನಿ ಅಂತ ತನ್ನೊಂದಿಗೆ ಬರೋಬ್ಬರಿ 2,000 ಜನ ಹಿಂಬಾಲಕರನ್ನ ಕರ್ಕೊಬಂದು ತನ್ನ ಮತವನ್ನು ತ್ಯಜಿಸಿ ಹಿಂದೂ ಧರ್ಮವನ್ನು ಹರಿ ಓಂ. ಜನನೀಂ ಶಾರದಾಂ ದೇವಿಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಡ್ಯಾಂ ವಂದೇ ಭಾರತ ಮಾತರಂ. ತಾಯಿ ದುರ್ಗೆಯ ಹಾಗೂ ಕ್ಷೇತ್ರದ ಗ್ರಾಮ ದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಮ ಪೂಜನೀಯ ದಿವ್ಯತ್ರಿಯರಿಗೆ, ಎಲ್ಲ ಗಣ್ಯರಿಗೆ, ನೆಲೆದಿರುವಂಥ ಎಲ್ಲ ನನ್ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನಾನು ಹಣೆಚ್ಚಿ ನಮಸ್ಕರಿಸುತ್ತೇನೆ. ನನ್ನೆಚ್ಚಿನ ಬಂಧುಗಳೇ, ಮೊದಲನೇದಾಗಿ ಬಂದಿರುವಂಥ ನಾಡು ನಿಜವಾಗ್ಲೂ ನನ್ನ ಸೌಭಾಗ್ಯ. ಕಾರಣ ಏನಕ್ಕೆ ಅಂದರೆ, ಅಮಾವಾಸ್ಯೆ ರಾತ್ರಿಯಲ್ಲೂ ಕೂಡ ಹುಣ್ಣಿಮೆಯ ಚಂದ್ರನನ್ನು ತೋರಿಸಿದಂಥ ಪವಾಡ ಪುರುಷರಾದ್ಯಂತ ಆದ್ಯ ಶ್ರೀಕೃಷ್ಣ ದ್ವೈಪಾಯನಾಚಾರ್ಯರು ಹುಟ್ಟಿ ಮೆಟ್ಟಿ ನಡೆದಾಡಿರುವಂಥ ಮಣ್ಣು. ಅಂಥ ಶ್ರೇಷ್ಠ ಮಣ್ಣಿನಲ್ಲಿತ್ತು ಮಾತಾಡಲಿಕ್ಕೆ ನಿಜವಾಗ್ಲೂ ಭಗವಂತ ನನಗೆ ಒದಗಿಸಿರುವಂಥ ಸೌಭಾಗ್ಯ ಅಂತ ಭಾವಿಸ್ತೀನಿ. ಇನ್ನು ಮುಂದುವರಿಸಿ ಹೇಳೋದಾದರೆ, ಆಗಲೇ ಅಣ್ಣವ್ರು ಮಾತಾಡಬೇಕಾದ್ರೆ ಬಹಳ ಸುಂದರವಾಗಿ ಹೇಳಿದ್ರು, ರಾಷ್ಟ್ರಭಕ್ತರ ಗ್ರಾಮ ಇದು ಅಂತ. ಅಕ್ಷರಶಃ ನಿಜ. ಏನಕ್ಕೆ ಅಂದರೆ, ಬಂದ ಕೂಡಲೇ ಸಂಘಟನೆಗಳ ಹೆಸರು ಕೇಳ್ತಾ ಇದ್ರೆ ಒಂದು ರೋಮಾಂಚನ ಆಗುತ್ತೆ. ಒಂದು ಕಡೆ ತಾಯಿ ಅಂಬಭವಾನಿ ಹೆಸರಿನ ಸಂಘಟನೆ, ಶ್ರೀಕೃಷ್ಣ ದ್ವೈಪಾಯನಾಚಾರ್ಯರ ಹೆಸರಿನ ಸಂಘಟನೆ, ಭಗತ್ ಸಿಂಗ್ ಅವರ ಹೆಸರಿನ ಸಂಘಟನೆ, ಎಲ್ಲೆಲ್ಲೂ ನೋಡಿದ್ರು ಕೂಡ ರಾಷ್ಟ್ರಭಕ್ತರ ಕುರುಹಿಗೆ ಏನೇನೆಲ್ಲ ಜೀವಂತ ಸಾಕ್ಷಿಯಾಗಬೇಕು ಎಲ್ಲವನ್ನೂ ಈ ಗ್ರಾಮ ರಾಷ್ಟ್ರಭಕ್ತರನ್ನಾಗಿ ಈ ರಾಷ್ಟ್ರಕ್ಕೋಸ್ಕರ ಒದಗಿಸಿ ಕೊಟ್ಟಿದೆ. ಆದ್ರಿಂದ ಈ ರಾಷ್ಟ್ರಭಕ್ತರ ಗ್ರಾಮದಲ್ಲಿ ನಿಂತು ನೋಡಬೇಕಾದ್ರೆ ಅನ್ಸುತ್ತೆ, ಖಂಡಿತವಾಗ್ಲೂ ಮುಂದೊಂದು ದಿನ ಇಡೀ ವಿಜಯಪುರ ಜಿಲ್ಲೆಗೆ ಹಿಂದುತ್ವದ ಭದ್ರಕೋಟೆ ಯಾವುದು ಅಂತ ಕೇಳಿದ್ರೆ ಅದು ಈ ಗ್ರಾಮ ಖಂಡಿತವಾಗ್ಲೂ ಆಗುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಸಂದರ್ಭದಲ್ಲಿ, ಇಂಥ ಮಣ್ಣಿನಲ್ಲಿ ನವರಾತ್ರಿಯ ತಾಯಿ ದುರ್ಗೆಯ ಆರಾಧನೆ ಮಾಡಬೇಕಾದ್ರಲ್ಲ ನಮಗೆ ನೆನಪಾಗುವಂತ ವೀರರಾಣಿಯರಲ್ಲಿ ಒಬ್ಬರು. ಇವತ್ತಿನ ದಿನ ಬಹುಶಃ ಅತ್ಯಂತ ಪುಣ್ಯ ದಿನ.
ಕಾರಣ ಏನಕ್ಕೆ ಅಂದ್ರೆ, ಯಾವ ಸಂಗೊಳ್ಳಿ ರಾಯಣ್ಣನವರು ತಮ್ಮ ಇಡೀ ಜೀವನವನ್ನ ಯಾವ ಕಿತ್ತೂರಿನ ಸಂಸ್ಥಾನಕ್ಕೆ ಅರ್ಪಿಸಿದ್ರೋ ಆ ಕಿತ್ತೂರು ಸಂಸ್ಥಾನದ ಒಡತಿಯಾಗಿ ಇಡೀ ಕಿತ್ತೂರು ಸಂಸ್ಥಾನವನ್ನ ಭದ್ರಗೊಳಿಸಿ ಠಾಕರಿಯ ಕತ್ತನ್ನ ಕಡಿದು ತನ್ನ ಅಗಸಿ ಬಾಗ್ಲಿಗೆ ತನ್ನೇ ತಾಕಿ ತಾಕತ್ತಿದ್ರೆ ಬನ್ನಿ ಅಂತ ಗರ್ಜಿಸಿ ಬ್ರಿಟಿಷರ ವಿರುದ್ಧ ಸಮರ ಸಾರಿದಂತ ಕಿತ್ತೂರಿನ ರಾಣಿ ಚೆನ್ನಮ್ಮಾಜಿ ಅವರ ಹುಟ್ಟುದಿನ ಇವತ್ತು. ಅವರ ಹುಟ್ಟುಹಬ್ಬದಂದು ನೂರಾರು ಜನ ತಾಯಂದಿರು ಸೇರಿದ್ದಾರೆ. ಬಹುಶಃ ನಮ್ಮ ಧರ್ಮದಲ್ಲಿ ಏನಕ್ಕೆ ಹಿಂದೂ ಧರ್ಮ ಅತ್ಯಂತ ಶ್ರೇಷ್ಠ ಅಂತ ಹೇಳೋದು ಅಂದ್ರೆ, ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಧರ್ಮ ತನ್ನ ಮನೆಯಲ್ಲಿರುವಂತ ಒಬ್ಬೊಬ್ಬ ಹೆಣ್ಣು ಮಗಳನ್ನು ಜೀವಂತ ದುರ್ಗೆ ಅಂತ ಆರಾಧಿಸಿದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ಆ ಜೀವಂತ ದುರ್ಗೆಯರ ಸ್ವರೂಪವಾಗಿ ನೂರಾರು ಜನ ತಾಯಂದಿರು ಬಂದು ಸೇರಿದ್ದೀರಾ. ತಾಯಂದಿರಲ್ಲೆಲ್ಲರಲ್ಲೂ ಒಂದು ವಿನಂತಿ, ದಯವಿಟ್ಟು ಇಂಥ ಹಬ್ಬ ಹರಿದಿನಗಳಿಗೆ ಬಂದಾಗ, ಧಾರ್ಮಿಕ ಸಭೆಗಳಿಗೆ ಬಂದಾಗ ನಮ್ಮ ಸಂಸ್ಕೃತಿಯ ಅರ್ಥವನ್ನ ನಿಮ್ಮ ಮಕ್ಕಳಿಗೆ ತಿಳಿಸುವಂತ ಕೆಲಸ ಮಾಡಿ. ಏನಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮನೇಲಿ ನಾವೇ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಮನೆಯಲ್ಲಿ ವಯಸ್ಸಾದಂತ ಅಜ್ಜಿಯಂದಿರಿದ್ರೆ ಅವರ ಹಣೆ ಮೇಲಿರುವಂತ ಕುಂಕುಮವನ್ನು ಒಮ್ಮೆ ಗಮನಿಸಿ ನೋಡಿ. ಅದೇ ಮನೆಯಲ್ಲಿ ಯುವತಿಯರಿದ್ರೆ ಅವರ ಹಣೆನಲ್ಲಿರುವಂತ ಬೊಟ್ಟನ್ನ ಗಮನಿಸಿ ನೋಡಿ. ಹಿರಿಯರಾದ್ರೆ ಅವರ ಹಣೆನಲ್ಲಿ ಗುಂಡಾಗಿ ಒಂದು ಕುಂಕುಮವನ್ನ ಇಡುತ್ತಾರೆ, ದೊಡ್ಡದಾಗಿ ಕಾಣಿಸುತ್ತೆ ಯಾರಿಗಾದ್ರೂ. ಆದ್ರೆ ಈಗಿನ ಯುವತಿಯರು ಕುಂಕುಮ ಇಡ್ತಾರೆ ಒಂದು ಬಿಂದಿ ಅಷ್ಟೇ. ಎದುರಿಗಿರೋರು ಕಾಣಿಸುತ್ತೋ ಇಲ್ವೋ ಬೇಕಾಗಿಲ್ಲ, ಇಡಬೇಕು ಅಂತ ಮನ್ನಲ್ಲಿ ಹೇಳಿದಾರೆ, ಅದಕ್ಕೆ ಹಣೆ ಕುಂಕುಮ ಇಡ್ತಾ ಇದ್ದೀವಿ ಅಷ್ಟೇ ಅಂತ. ಕಾಲಕ್ರಮೇಣ ನಮ್ಮ ಸಂಸ್ಕೃತಿ ಕ್ಷೀಣಿಸ್ತಾ ಇರೋದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅಣ್ಣವ್ರಾಗ್ಲೇ ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು, ಫ್ಯಾಷನ್ ಅನ್ನೋ ಹೆಸರಿನಲ್ಲಿ, ಮಾಡರ್ನಿಸಮ್ ಅನ್ನೋ ಹೆಸರಿನಲ್ಲಿ, ಸೋ ಕಾಲ್ಡ್ ಆಧುನಿಕತೆ ಅನ್ನೋ ಹೆಸರಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ಯುವಕ ಯುವತಿಯರು ಅಂತ. ಆದ್ರಿಂದ ನಮ್ಮ ಮನೆ ಹೆಣ್ಮಕ್ಳಿಗೆ ತಿಳಿಸಿ ಹೇಳಬೇಕು, ಏನಕ್ಕೆ ಕುಂಕುಮ ಇಡಿ ಅಂತ ಹೇಳ್ತೀವಿ ಅಂದ್ರೆ, ಇದೇ ನವರಾತ್ರಿಯಲ್ಲಿ ನಾವು ದುರ್ಗೆಯ ಅವತಾರವನ್ನು ಆರಾಧಿಸ್ತೀವಿ. ಶುಂಭ ನಿಶುಂಭರ ಸಂಹಾರ ಮಾಡಿ ಶಾಂಭವಿ ಅವತಾರ ತಾಳಿ ನಿತ್ತಂತ ದುರ್ಗೆಯ ಅವತಾರ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಪೂರ್ವಿಕರು ಹೇಳ್ತಾರಂದ್ರೆ, ದೇವಿ ಭಾಗವತದಲ್ಲಿ ವ್ಯಾಸರು ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರೂ ರಾಕ್ಷಸರು ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತ ಸಂದರ್ಭದಲ್ಲಿ ಜಗನ್ಮಾತೆ ಶುಂಭ ನಿಶುಂಭ ಎಂಬ ರಾಕ್ಷಸರ ಮರ್ದನವನ್ನ ಮಾಡಿ ಅವರ ರಕ್ತವನ್ನು ತಗೊಂಡು ತನ್ನ ಹಣೆಗೆ ಇಟ್ಕೊಂತಾಳಂತೆ. ಅದರ ಪ್ರತೀಕವಾಗಿ ಇವತ್ತಿಗೂ ನಮ್ಮ ಹೆಣ್ಣು ಮಕ್ಕಳು ಹಣೆ ಕುಂಕುಮ ಇಟ್ಕೊಂತಾರೆ. ಏನಕ್ಕೆ ಅಂದ್ರೆ, ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ, ಒಂದು ನೀನು ನನ್ನ ಜಗನ್ಮಾತೆಯ ಸ್ಥಾನದಲ್ಲಿ, ತಾಯಿ ಸ್ಥಾನದಲ್ಲಿಟ್ಟು ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರ್ಗಾದಂತ ಪರಿಸ್ಥಿತಿಯೇ ನಿನಗೂ ಬರೋದು ಅಂತ ಎಚ್ಚರಿಕೆಯನ್ನು ನೀಡಲಿಕ್ಕೆ ಕ್ಷತ್ರಿಯ ಪರಂಪರೆಯ ಪ್ರತೀಕವಾಗಿ ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಪೂರ್ವಿಕರು ನಮಗೆ ಹೇಳಿಕೊಟ್ಟಿದ್ರು. ಈ ಕಾರಣದಿಂದ ಹಣೆ ಕುಂಕುಮ ಇಡಬೇಕು, ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಕುಂಕುಮ ಇಡಬೇಕು ಅನ್ನೋದನ್ನ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ಇಂಥ ಸಂಸ್ಕೃತಿಯನ್ನ ಯಾವತ್ತೂ ನಮ್ಮ ಮನೆಯ ಯುವತಿಯಂದಿರಿಗೆ ಹೇಳ್ಕೊಡ್ತಿರೋ ಅವತ್ತಿನ ದಿನ ಆ ಹೆಣ್ಣು ಮಕ್ಕಳು ಸಂಸ್ಕೃತಿಯನ್ನ ಪಾಲಿಸ್ಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ನಮ್ಮ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ, ನೀವೇ ಈ ಕ್ಷಣ ಯೋಚನೆ ಮಾಡಿ ನೋಡಿ. ನಾನು ಈಗಲೇ ನಿಮ್ಮ ಕಣ್ಣು ಮುಂದೆ ನಿಂತ್ಕೊಂಡು ಒಮ್ಮೆ ಮೊಘಲರ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದಾಗ ನಮ್ಮ ಕಣ್ಣು ಮುಂದೆ ಹೆಚ್ಚೆಚ್ಚಂದ್ರೆ ಯಾವ ಭಾವಚಿತ್ರ ಬರುತ್ತೆ? ಕೈಯಲ್ಲೊಂದು ಗುಲಾಬಿ ಹೂವನ್ನ ಇಟ್ಕೊಂಡು ಅಲಂಕಾರ ಮಾಡ್ಕೊಂಡು ಅಂತಃಪುರದಲ್ಲಿ ಕೂತಿರುವಂತ ಹೆಣ್ಮಗಳ ನೆನಪಾಗ್ಬೋದು ನಮಗೆ. ಅದೇ ಈ ಕ್ಷಣ ಒಮ್ಮೆ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಥವಾ ಇಂಗ್ಲೆಂಡಿನ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದ್ರೆ ಯಾವ ಭಾವಚಿತ್ರ ಕಣ್ಣು ಮುಂದೆ ಬರುತ್ತೆ? ಅಲಂಕಾರ ಮಾಡಿಕೊಂಡು ತನ್ನ ಅರಮನೆಯಲ್ಲಿ ತಾನು ಸುಖವಾಗಿ ಕೂತಿರುವಂತ ಹೆಣ್ಣು ಮಗಳ ನೆನಪಾಗ್ಬೋದು. ಅದೇ ಒಮ್ಮೆ ಭಾರತದ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದಾಗ ನಮ್ಮ ಕಣ್ಣು ಮುಂದೆ ಈ ರೀತಿ ಅಲಂಕಾರ ಮಾಡಿಕೊಂಡು ಕೂತಿರುವಂತ ಹೆಣ್ಣು ಮಕ್ಕಳ ನೆನಪಾಗೋದಿಲ್ಲ. ಬದಲಾಗಿ ಕೈಯಲ್ಲಿ ಬಿಚ್ಚುಗತ್ತೆಯನ್ನು ಹಿಡಿದು ಕುದುರೆಯನ್ನೇರಿ ಕೂತು ಮೊಘಲರ ರುಂಡವನ್ನ ಚಂಡಾಡಿದಂತ ಬೆಳವಡಿ ಮಲ್ಲಮ್ಮನಂತ ಹೆಣ್ಣು ಮಕ್ಕಳ ನೆನಪಾಗುತ್ತೆ ನಮಗೆ. ಕಾರಣ ಈ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದಂತ ರೀತಿಯಂಥದ್ದು. ಈ ಮಣ್ಣಿನ ಹೆಣ್ಣು ಮಕ್ಕಳನ್ನ ನಾವು ಯಾವತ್ತಿಗೂ ಅಡುಗೆ ಮನೆಗೆ ಸೀಮಿತ ಮಾಡಿದವರೇ ಅಲ್ಲ. ಈ ಮಣ್ಣಿನಲ್ಲಿ, ಈ ಧರ್ಮದಲ್ಲಿ ಹುಟ್ಟಿದಂತ ಹೆಣ್ಣು ಮಕ್ಕಳನ್ನ ಯಾವತ್ತಿಗೂ ಮನೆ ವಸೂಲಿನ ಒಳಗಡೆ ಸೀಮಿತ ಮಾಡದಂತವರಲ್ಲ ನಾವು. ಈ ಮಣ್ಣಿನಲ್ಲಿ ಹುಟ್ಟಿದಂತ ಒಬ್ಬೊಬ್ಬ ಹೆಣ್ಣು ಮಗಳು ಯಾವ ರೀತಿ ತಯಾರಾದ್ರು ಅಂತ ಕೇಳಿದ್ರೆ, ಸಮುದ್ರದ ಅಲೆಗಳಿಗೂ ಸ್ವತಂತ್ರದ ಕಿಚ್ಚನ ಹುಚ್ಚನ್ನೆಬ್ಬಿಸಿ ಪೋರ್ಚುಗೀಸರ ದೋಳಿಗಳನ್ನ ಸಮುದ್ರದ ಮಧ್ಯದಲ್ಲಿ ಸೀಳಿ ಬಿಸಾಡಿದಂತ ರಾಣಿ ಅಬ್ಬಕ್ಕರಂತ ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದಂತ ಧರ್ಮ ನಮ್ಮದು. ಈ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನ ಆರಾಧಿಸಿದ್ವಿ ನಾವು ಯಾವ ರೀತಿ? ನವರಾತ್ರಿ 9 ದಿನಗಳ ಕಾಲ ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೋಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತೆ ಇನಿತಿ ಚ, ಸಪ್ತಮಂ ಕಾಲರಾತ್ರೀತ ಮಹಾಗೌರೀತಿ ಶಾಷ್ಟವಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗ ಪ್ರಕೀರ್ತಿತ ಅಂತ 9 ದಿನಗಳ ಕಾಲ ತಾಯಿ ದುರ್ಗೆಯ 9 ಸ್ವರೂಪಗಳನ್ನ ವರ್ಣಿಸ್ತಾ ಮಾರ್ಕಂಡೇಯ ಋಷಿ ಮುನಿಗಳು ದುರ್ಗಾ ಸಪ್ತಶತಿನೆಲ್ಲ ನಮಗೆ ಆರಾಧನೆ ಮಾಡೋದನ್ನು ಕಲಿಸ್ಕೊಟ್ಟಿದ್ದಾರೆ.
ಆ 9 ಅವತಾರಗಳಿದೆಯಲ್ಲ, ಆ 9 ನವದುರ್ಗೆಯರ ಅವತಾರಗಳು ಪ್ರತಿಯೊಬ್ಬ ಹೆಣ್ಣಿಗೂ ಆದರ್ಶವಾಗಿ ನಿಲ್ಲಬೇಕು. ಇವತ್ತಿನ ದಿನ ಈ ಮಾತನ್ನು ಹೇಳಬೇಕಾದ್ರೆ ಬಹಳ ಹೆಮ್ಮೆ ಆಗುತ್ತೆ. ಒಂದು ಕಾಲ ಇತ್ತು, ನಮ್ಮ ಹಬ್ಬ ಹರಿದಿನಗಳನ್ನು ಯಾರು ಆಚರಿಸ್ತಾರೆ ಅಂದ್ರೆ ನಾವು ಹೇಳ್ಕೊಂತ ಇದ್ವಿ, ಊರಿನಲ್ಲಿರುವಂತ ಹಿಂದೂ ಸಂಘಟನೆಗಳು ಆಚರಿಸ್ತಾರೆ. ಒಂದು ಕಾಲ ಇತ್ತು, ಶಿವಾಜಿ ಮಹಾರಾಜರ ಜಯಂತಿ ಯಾರು ಆಚರಿಸ್ತಾರೆ ಅಂದ್ರೆ ಮರಾಠ ಸಮಾಜದವರು ಆಚರಿಸ್ತಾರೆ. ರಾಯಣ್ಣನ ಜಯಂತಿ ಯಾರು ಆಚರಿಸ್ತಾರೆ ಅಂದ್ರೆ ಕುರುಬ ಸಮಾಜದವರು ಆಚರಿಸ್ತಾರೆ. ಚೆನ್ನಮ್ಮಾಜಿಯವರ ಜಯಂತಿ ಯಾರು ಆಚರಿಸ್ತಾರೆ ಅಂದ್ರೆ ಲಿಂಗಾಯತ ಸಮಾಜದವರು ಆಚರಿಸ್ತಾರೆ. ಒಡೆದೋಗಿತ್ತು ಹಿಂದೂ ಸಮಾಜ ಒಂದು ಕಾಲದಲ್ಲಿ. ಆದರೆ ಇವತ್ತಿನ ದಿನ ಹಿಂದೂ ಸಮಾಜ ಎಷ್ಟು ಒಗ್ಗೂಡಿದೆ ದೇಶದಾದ್ಯಂತ, ಇಡೀ ರಾಷ್ಟ್ರಭಕ್ತರ ಸಮೂಹ ದೇಶದಾದ್ಯಂತ ಎಷ್ಟರ ಮಟ್ಟಿಗೆ ಒಗ್ಗೂಡಿದೆ ಅಂದ್ರೆ, ಇವತ್ತು ನಮ್ಮ ಹಬ್ಬ ಹರಿದಿನಗಳನ್ನ, ಹಿರಿಯರ ಜಯಂತಿಗಳನ್ನ ಕೇವಲ ಒಂದೊಂದು ಸಮಾಜ, ಹಿಂದೂ ಸಂಘಟನೆಗಳು ಮಾತ್ರ ಆಚರಿಸ್ತಾ ಇಲ್ಲ. ಮೊನ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಡೆದಾಗ ಜಮ್ಮು ಮತ್ತು ಕಾಶ್ಮೀರದ ಗಡಿನಲ್ಲಿ ನಿಂತು ನಮ್ಮ ದೇಶದ ಭಾರತದ ಸೈನಿಕರು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಿದ್ರು. ಅವರ ಬಾಯಿನಲ್ಲಿ ಜೈ ಶಿವಾಜಿ ಜೈ ಭವಾನಿಯ ಘೋಷಣೆಗಳು ಕೇಳಿ ಬಂದಿದ್ವು. ದೇಶದಾದ್ಯಂತ ಹಿಂದುತ್ವದ ಜಾಗೃತಿ ಆಗ್ತಾ ಇರುವಂತ ರೀತಿ, ಎಷ್ಟರ ಮಟ್ಟಿಗೆ ಹಿಂದೂ ಧರ್ಮದ ಜಾಗೃತಿ ದೇಶದಾದ್ಯಂತ ಆಗಿದೆ ಅಂದ್ರೆ, ಕೆಲವು ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಸೌದಿ ಅರೇಬಿಯಾದ ರಾಜ ಬಂದಿದ್ದ. ಭಾರತ ಪ್ರವಾಸಕ್ಕಂತ ಸೌದಿ ಅರೇಬಿಯಾದ ರಾಜ ಬಂದಿದ್ದ. ಆತ ಬಂದಾಗ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿದ್ದಂತ ಕಾಶಿ ವಿಶ್ವನಾಥರ ದೇವಸ್ಥಾನಕ್ಕೆ ಪರದೆಯನ್ನು ಹಾಕ್ಸಿದ್ರು. ಯಾಕೆ ಅಂದ್ರೆ ಆ ಮಾಜಿ ಪ್ರಧಾನಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ರು, ಬರ್ತಾ ಇರೋದು ಸೌದಿ ಅರೇಬಿಯಾದ ರಾಜ ಬೇರೆ ಮತ ಪಂಥದವನು, ಅವನಿಗೆ ನಮ್ಮ ಹಿಂದೂಗಳ ದೇವಸ್ಥಾನವನ್ನು ನೋಡಿದ್ರೆ ಮನಸ್ಸಿಗೆ ನೋವಾಗಬಹುದು, ಅದಕ್ಕೆ ಆತನ ಮನಸ್ಸಿಗೆ ನೋವು ಮಾಡೋದು ಬೇಡ, ಆತನ ಕಣ್ಣು ಮುಂದೆ ನಮ್ಮ ದೇವಸ್ಥಾನನೇ ಕಾಣಿಸ್ಬಾರ್ದು ಅಂತ ನಮ್ಮ ಕಾಶಿ ವಿಶ್ವನಾಥರ ದೇವಸ್ಥಾನಕ್ಕೆ ಪರದೆಯನ್ನು ಹಾಕ್ಸಿದ್ರು ಮಾಜಿ ಪ್ರಧಾನಿಗಳು. ಯಾವುದೋ ಸೌದಿ ಅರೇಬಿಯಾದ ರಾಜ ಬರ್ತಿದ್ದಾನೆ ಅಂತ. ಆದ್ರೆ ಇವತ್ತಿನ ದಿನ ನೋಡಿ, ನಮ್ಮದೇ ಭಾರತದಲ್ಲಿ G20 ಶೃಂಗಸಭೆ ನಡೀತಾ ಇದೆ. ಈ G20 ಶೃಂಗಸಭೆಗೆ ಕೇವಲ ಸೌದಿ ಅರೇಬಿಯಾದ ರಾಜ ಮಾತ್ರ ಅಲ್ಲ, ಇಂಡೋನೇಷ್ಯಾದಿಂದ ಹಿಡಿದು UK, USA, ಕೆನಡಾ, ದುಬೈನ ಶೇಖ್ನವರೆಗೂ ಜಗತ್ತಿನ 16 ದೇಶದ ರಾಜರು, ರಾಷ್ಟ್ರಪತಿಗಳು ಭಾರತಕ್ಕೆ ಆಗಮಿಸಿದ್ದಾರೆ. ಯಾವ ಭಾರತ್ ಮಂಟಪಂನಲ್ಲಿ G20 ಶೃಂಗಸಭೆ ನಡೀತಾ ಇದೆಯೋ ಆ ಭಾರತ್ ಮಂಟಪಂನ ಎದುರುಗಡೆ ಬರೋಬ್ಬರಿ 24 ಅಡಿಯ ನಟರಾಜನ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದೆ ಭಾರತ. ಅದರ ಮೂಲಕ